ಮನಸ್ಸುಗಳಿಗೆ ನಮಸ್ಕಾರ. ಅಭಿಮಾನಿಗಳು ದೇವ್ರು ಅಂತ ಆರಾಧನೆ ಮಾಡುವಂತಹ ನಟರು ಕೆಲವೊಮ್ಮೆ ಮಾಡಬಾರದ ತಪ್ಪನ್ನ ಮಾಡಿ ಜೈಲು ಸೇರೋದು ವಿಶೇಷ ಏನಲ್ಲ. ವಿಶೇಷ ಅಂದ್ರೆ ಆರೋಪ ಹೊತ್ತ ಅಂತಹ ನಟನೊಬ್ಬ ಈಗ ಎಲ್ಲ ಆರೋಪಗಳಿಂದ ಖುಲಾಸೆಯಾಗಿದ್ದಾರೆ ಎಂದು ನ್ಯಾಯಾಲಯ ತೀರ್ಪು ನೀಡಿದೆ. ಆ ಸ್ಟಾರ್ ನಾಯಕ ನಟ ಯಾರು, ಪ್ರಕರಣ ಏನು, ಇದ್ರ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಇದು ಸುದ್ದಿ ವಿಶೇಷ. ನಾನು ಅಕ್ಷತಾ ಕುಲಕರ್ಣಿ. ಅಂದಹಾಗೆ ಈ ಪ್ರಕರಣ ನಡೆದಿದ್ದು ಹಾಗೂ ಈಗ ತೀರ್ಪು ಬಂದಿರೋದು ಕೇರಳದಲ್ಲಿ. ಮಲಯಾಳಂ ಚಿತ್ರರಂಗದ ಇತಿಹಾಸದಲ್ಲಿಯೇ ಅತ್ಯಂತ ಮಹತ್ವದ ಹಾಗೂ ಚರ್ಚಾಸ್ಪದ ಪ್ರಕರಣಗಳಲ್ಲಿ ಒಂದಾಗಿದ್ದ 2017ರ ಖ್ಯಾತ ನಟಿ ಮೇಲಿನ ಅಪಹರಣ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದ ತೀರ್ಪು ಈಗ ಹೊರಬಿದ್ದಿದೆ. ಸುದೀರ್ಘ ವಿಚಾರಣೆಯ ನಂತರ ಎರ್ನಾಕುಲಂ ಪ್ರಿನ್ಸಿಪಲ್ ಸೆಷನ್ಸ್ ನ್ಯಾಯಾಲಯವು ಇಂದು ಮಹತ್ವದ ತೀರ್ಪೊಂದನ್ನ ಪ್ರಕಟಿಸಿದೆ. ಈ ತೀರ್ಪಿನಲ್ಲಿ ಮಲಯಾಳಂ ನಟ ದಿಲೀಪ್ ಅಲಿಯಾಸ್ ಪಿ ಗೋಪಾಲಕೃಷ್ಣನ್ ಅವರನ್ನ ಎಲ್ಲಾ ಆರೋಪಗಳಿಂದ ಖುಲಾಸೆಗೊಳಿಸಲಾಗಿದೆ. ಆದ್ರೆ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾದ ಪ್ರಮುಖ ಆರೋಪಿ ಪಲ್ಸರ್ ಸುನಿ ಸೇರಿದಂತೆ 6 ಮಂದಿ ಆರೋಪಿಗಳು ದೋಷಿ ಎಂದು ನ್ಯಾಯಾಲಯ ತೀರ್ಪಿನಲ್ಲಿ ಹೇಳಿದೆ. ಈ ಘಟನೆ ಏನು ಅಂತ ಮೆಲುಕು ಹಾಕೋದಾದ್ರೆ 2017ರ ಫೆಬ್ರವರಿಯಲ್ಲಿ ನಟಿಯನ್ನ ಅಪಹರಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ ಗಂಭೀರ ಪ್ರಕರಣವು ಮಲಯಾಳಂ ಚಲನಚಿತ್ರೋದ್ಯಮವನ್ನ ಬೆಚ್ಚಿ ಬೀಳಿಸಿತ್ತು. ಪ್ರಧಾನ ಸೆಷನ್ಸ್ ನ್ಯಾಯಾಧೀಶರಾದ ಹನಿಯಂ ವರ್ಗೀಸ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಸುದೀರ್ಘ ವಿಚಾರಣೆಯ ಬಳಿಕ ತೀರ್ಪನ್ನ ಪ್ರಕಟಿಸಲಾಯಿತು. ನ್ಯಾಯಾಲಯವು ಪ್ರಾಸಿಕ್ಯೂಷನ್ ಮಂಡಿಸಿದ ಸಾಕ್ಷ್ಯಗಳನ್ನ ಪರಿಗಣಿಸಿ ಎನ್ಎಸ್ ಸುನಿಲ್ ಅಲಿಯಾಸ್ ಪಲ್ಸರ್ ಸುನಿ, ಮಾರ್ಟಿನ್ ಆಂಟನಿ, ಬಿ ಮಣಿಕಂದನ್, ವಿಪಿ ವಿಜೀಶ್, ಎಸ್ ಸಲೀಂ ಮತ್ತು ಪ್ರದೀಪ್ ಅವರನ್ನ ಅಪರಾಧಿಗಳೆಂದು ಘೋಷಿಸಿದೆ. ಅಪಹರಣ, ಲೈಂಗಿಕ ದೌರ್ಜನ್ಯ ಮತ್ತು ಸಂಚು ರೂಪಿಸಿದ ಈ ಕೃತ್ಯದಲ್ಲಿ ಈ 6 ಮಂದಿಯ ನೇರ ಭಾಗಿಯಾಗುವಿಕೆ ಯಶಸ್ವಿಯಾಗಿ ಸಾಬೀತಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಹಾಗಾದ್ರೆ ಈ ನಟ ದಿಲೀಪ್ ಖುಲಾಸೆ ಆಗಿದ್ದು ಹೇಗೆ? ಪ್ರಕರಣದ 8ನೇ ಆರೋಪಿ ದಿಲೀಪ್ ಕುಮಾರ್ ವಿರುದ್ಧ ಪ್ರಮುಖವಾಗಿ ಕ್ರಿಮಿನಲ್ ಪಿತೂರಿ ಆರೋಪ ಹೊರಿಸಲಾಗಿತ್ತು. ಸಂತ್ರಸ್ತ ನಟಿಯ ಮೇಲಿನ ವೈಯಕ್ತಿಕ ದ್ವೇಷದಿಂದ ಕೃತ್ಯಕ್ಕೆ ಸುಪಾರಿ ನೀಡಿದ್ದಾರೆ ಅನ್ನೋದು ಪ್ರಾಸಿಕ್ಯೂಷನ್ನ ವಾದವಾಗಿತ್ತು. ಆದ್ರೆ ಆ ಆರೋಪವನ್ನ ಸಾಬೀತುಪಡಿಸೋದಕ್ಕೆ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಆದ್ರಿಂದ ನಟ ದಿಲೀಪ್ ಅವರನ್ನ ಖುಲಾಸೆಗೊಳಿಸಲಾಯಿತು. ನಟ ದಿಲೀಪ್ ಅವರು ಹಿಂದಿನಿಂದಲೂ ನಾನು ಯಾವುದೇ ತಪ್ಪು ಮಾಡಿಲ್ಲ, ಪೊಲೀಸರು ನನ್ನನ್ನು ಈ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಎಂದು ವಾದಿಸುತ್ತಲೇ ಬಂದಿದ್ರು. ಇದೇ ವೇಳೆ ಆರೋಪಿಗಳಿಗೆ ಆಶ್ರಯ ನೀಡಿದ ಆರೋಪ ಹೊತ್ತಿದ್ದ ಚಾರ್ಲಿ, ಥಾಮಸ್, ದಿಲೀಪ್ ಮತ್ತು ಮುಖ್ಯ ಆರೋಪಿ ನಡುವೆ ಸಂಪರ್ಕ ಕಲ್ಪಿಸಿದ ಆರೋಪ ಹೊತ್ತಿದ್ದ ಸುನಿಲ್ ಕುಮಾರ್ ಮತ್ತು ಸಾಕ್ಷ್ಯ ನಾಶಪಡಿಸಿದ ಆರೋಪ ಹೊತ್ತಿದ್ದ ಶರತ್ ಜಿ ನಾಯರ್ ಅವರನ್ನೂ ಸಹ ನ್ಯಾಯಾಲಯವು ಖುಲಾಸೆಗೊಳಿಸಿದೆ. ಉಳಿದಂತೆ ದೋಷಿ ಎಂದು ಸಾಬೀತಾದ 6 ಆರೋಪಿಗಳ ಶಿಕ್ಷೆಯ ಪ್ರಮಾಣವನ್ನ ನ್ಯಾಯಾಲಯವು ಶುಕ್ರವಾರ ಡಿಸೆಂಬರ್ 12, 2025ರಂದು ಪ್ರಕಟಿಸಲಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ. ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.